ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ಇಷ್ಟಪಡುವಂತಹ ಕರ್ಜಿಕಾಯಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಆ ಕರ್ಜಿಕಾಯಿ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಟಿಪ್ಸ್ನ ನಿಮಗೆ ಫಾಲೋ ಮಾಡಿದರೆ ಕರ್ಜಿಕಾಯಿ ತುಂಬ ಗರಿಗರಿಯಾಗಿ ಬರುತ್ತೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಬೌಲ್ಗೆ ನಾನು 1.5 ಕಪ್ ಅಷ್ಟು ಚಿರೋಟಿ ರವೆನ ಹಾಕ್ತಾಯಿದ್ದೀನಿ. ನಂತರ ಅದಕ್ಕೆ 1 ಬೌಲಷ್ಟು ಮೈದಾ ಹಿಟ್ಟನ್ನ ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ನೆಕ್ಸ್ಟ್ ನಾನು ಕಾಸಿರುವಂತಹ ಎಣ್ಣೆನ ಹಾಕ್ತಾಯಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಇದು ಗರಿಗರಿಯಾಗಿ ಬರಬೇಕು ಅಂತಂದರೆ ಒಂದು ಚಿಟಿಕೆ ಅಷ್ಟು ಸಕ್ಕರೆನ ಹಾಕಿದರೆ ತುಂಬ ಗರಿಗರಿಯಾಗಿ ಬರುತ್ತೆ. ಸಕ್ಕರೆ ಹಾಕಿದ್ಮೇಲೆ ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ತಾ ಕಲಿಸ್ಕೊಳ್ಳಿ. ನಾವು ಚಪಾತಿ ಹಿಟ್ಟು ಅದಕ್ಕೆ ನಾವು ಹಾಕಿ ಕಲಿಸ್ಕೋಬೇಕು. ಕಲಿಸಿದ್ಮೇಲೆ ಒಂದು ಬೌಲ್ನ ಹಾಕಿ ಮುಚ್ಚಿಡಬೇಕು. ಹಾಗೆ ಅದು ಗಾಳಿಗೆ ಇಟ್ಬಿಟ್ರೆ ಹಿಟ್ಟು ಗಟ್ಟಿ ಆಗಿಬಿಡುತ್ತೆ. ನೋಡಿ, ಇದನ್ನ 2 ಗಂಟೆ ಅಷ್ಟು ಬಿಟ್ಟರೆ ಸಾಕು. ನೆಕ್ಸ್ಟ್ ಇದಕ್ಕೆ ನಾನು ಒಳಗಡೆ ಸ್ಟಫಿಂಗ್ ಮಾಡಲಿಕ್ಕೆ ಒಳಗಡೆ ಪೌಡ್ರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡ್ಬಿಟ್ಟು ಅದಕ್ಕೆ ಫಸ್ಟ್ 1 ಬೌಲಷ್ಟು ನಾನು ಹುರಿಗಡ್ಲೆನ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಬೆಲ್ಲ ಬೇಡ ಅಂತಂದರೆ ಸಕ್ಕರೆ ಸಹ ಯೂಸ್ ಮಾಡ್ಬೋದು. ಬೆಲ್ಲ ಹಾಕಿದ್ಮೇಲೆ 2 ರೌಂಡ್ ಹಾಕಿದರೆ ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಗೋಡಂಬಿ, ಬಾದಾಮಿ ಹಾಗೆ ದ್ರಾಕ್ಷಿ, ಸ್ವಲ್ಪ ಏಲಕ್ಕಿ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಣ ಕೊಬ್ಬರಿನ ತುರಿದ್ಬಿಟ್ಟು ಸ್ವಲ್ಪ ಬಿಸಿಲಿಗೆ ಒಣಗಿಸಿದ್ದೀನಿ. ಯಾಕೆಂದರೆ ತುಂಬ ದಿನ ಇಟ್ಟರೆ ಈ ಒಂದು ಕರ್ಜಿಕಾಯಿ ಹಾಳಾಗಲ್ಲ ಮತ್ತು ಸ್ಮೆಲ್ಲು ಸಹ ಬರಲ್ಲ. ಈ ಥರ ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಒಂದು ಬೌಲ್ಗೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ. ಹಾಗೆ ಕರಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಕರಿ ಎಳ್ಳು ಬೇಡ ಅಂದರೆ ಬಿಳಿ ಎಳ್ಳು ಸಹ ಹಾಕ್ಬೋದು. ಹಾಗೆ ಇದಕ್ಕೆ ಕೊನೆಯಲ್ಲಿ ನಾನು ಒಣ ಕೊಬ್ಬರಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಹಾಗೆ ನಾವು ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಪೂರಿ ಥರ ಊದ್ಬಿಟ್ಟು ಅದರಲ್ಲಿ ಸ್ಟಫ್ ಮಾಡಿಬಿಟ್ಟು ಈಗ ಡೀಪ್ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೆಕ್ಸ್ಟ್ ನೋಡಿ, ಸ್ಟಫ್ನ ಮಾಡಿದ್ಮೇಲೆ ಸ್ವಲ್ಪ ಉರಿನ ಕಡಿಮೆ ಇಟ್ಕೊಂಡ್ಬಿಟ್ಟು ಎಣ್ಣೆಲಿ ಒಂದೊಂದನ್ನೇ ಹಾಕಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಕರಿಬೇಕು, ಇಲ್ಲಾಂದರೆ ಬೇಗ ಕಪ್ಪಾಗಿಬಿಡುತ್ತೆ. ನೋಡಿ, ಸ್ಟಫ್ ಮಾಡಿದಾಗ ನೀಟಾಗಿ ಮಾಡಬೇಕು, ಇಲ್ಲಾಂದರೆ ಅದು ಓಪನ್ ಆಗಿಬಿಟ್ರೆ ಎಣ್ಣೆ ಎಲ್ಲ ಹಾಳಾಗಿಬಿಡುತ್ತೆ, ಕಪ್ಪಾಗಿಬಿಡುತ್ತೆ. ನಾವು ಕೈಯಿಂದ ಸಹ ಫೋಲ್ಡ್ ಮಾಡಿಬಿಟ್ಟು ಕರ್ಜಿಕಾಯಿನ ಮಾಡ್ಬೋದು, ಇಲ್ಲಾಂದರೆ ಸ್ಟಫಿಂಗ್ ಮೋಲ್ಡ್ ಬರುತ್ತೆ. ಆ ಮೋಲ್ಡ್ ಸಹಾಯದಿಂದ ನಾವು ಮಾಡಿಬಿಟ್ಟು ಪೌಡ್ರನ್ನ ಅದರಲ್ಲಿ ತುಂಬಿಬಿಟ್ಟು ಮಾಡ್ಬೋದು. ಈ ಫೈನಲಿ ಕರ್ಜಿಕಾಯಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಏನು ಗೊತ್ತಾ, ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿಬಿಟ್ರೆ ಚೆನ್ನಾಗಾಗುತ್ತೆ. ನೋಡಿ, ಫಸ್ಟ್ ಟೈಮ್ ಮಾಡೋರು ಸಹ ತುಂಬ ಈಸಿಯಾಗಿ ಈ ಟಿಪ್ಸ್ನ ಫಾಲೋ ಮಾಡಿದರೆ ಈಸಿಯಾಗಿ ಮಾಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.